ಬಂಗಾಳದಲ್ಲಿ ಅರಾಜಕತೆ, ಆಯೋಗದ ವೈಫಲ್ಯಕ್ಕೆ ಬಲಿಯಾಯ್ತಾ ಅಮಾಯಕ ಜೀವಗಳು. 2 ಲಕ್ಷ ಸೈನಿಕರಿದ್ರೂ ನಿಲ್ಲದ ಹಿಂಸೆ. ಆಯೋಗದ ಮೌನದ ಹಿಂದೆ ಅಡಗಿದೆಯಾ ಸಂಚು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಕೇವಲ ಅಧಿಕಾರ ಬದಲಾವಣೆಯ ಪ್ರಕ್ರಿಯೆಯಲ್ಲ, ಅದೊಂದು ಸಂಭ್ರಮದ ಹಬ್ಬ. ಆದ್ರೆ ಪಶ್ಚಿಮ ಬಂಗಾಳದ ಮಟ್ಟಿಗೆ ಈ ಹಬ್ಬ ಪ್ರತಿ ಬಾರಿಯೂ ರಕ್ತಸಿಕ್ತ ಅಧ್ಯಾಯವಾಗಿಯೇ ಮುಕ್ತಾಯಗೊಳ್ತಾ ಇದೆ. 2026ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಮೇ 4ರ ನಂತರ ರಾಜ್ಯದ ವಿವಿಧೆಡೆ ಕಾಣಿಸಿಕೊಂಡಿರುವಂತಹ ಭೀಕರ ಹಿಂಸಾಚಾರ ನಾಗರಿಕ ಸಮಾಜವನ್ನ ತಲೆತಗ್ಗಿಸುವಂತೆ ಮಾಡಿದೆ. ಲಕ್ಷಾಂತರ ಕೇಂದ್ರ ಪಡೆಗಳ ಕಣ್ಗಾವಲಿನಲ್ಲಿಯೂ ಈ ಮಟ್ಟದ ಗಲಭೆಗಳು ಸಂಭವಿಸ್ತಾ ಇರೋದು ಕೇವಲ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಅಲ್ಲ, ಬದಲಿಗೆ ಸಾಂವಿಧಾನಿಕ ಸಂಸ್ಥೆಗಳ ಉದ್ದೇಶಪೂರ್ವಕ ಮೌನವೇ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಚುನಾವಣೆಗೂ ಮುನ್ನ ನಿರ್ಭೀತವಾಗಿ ಮತ ಚಲಾಯಿಸಿರಿ, ಮತದಾನದ ನಂತರ 15 ದಿನಗಳ ಕಾಲ ಅರೆಸೇನಾ ಪಡೆ ಬಂಗಾಳದಲ್ಲೇ ಮುಂದುವರಿಯುತ್ತೆ ಅಂತ ಅಮಿತ್ ಶಾ ಅಭಯ ನೀಡಿದ್ರು. 2.5 ಲಕ್ಷದಷ್ಟು ಅರೆಸೇನಾ ಪಡೆಯ ಅಪಾರ ಸಂಖ್ಯೆಯನ್ನ ಇಟ್ಕೊಂಡು ಹಿಂಸಾಚಾರವನ್ನು ನಿಯಂತ್ರಿಸೋಕೆ ಅಸಾಧ್ಯ ಆಯಿತು ಅಂತಂದ್ರೆ ಅದು ಒಂದೋ ಅಮಿತ್ ಶಾ ಮತ್ತು ಜ್ಞಾನೇಶ್ ಕುಮಾರ್ ಅವರ ಅಸಾಮರ್ಥ್ಯವನ್ನ ತೋರಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಪಾಳಿಯ ಗೆಲುವನ್ನು ಕಾಣ್ತಾ ಇದ್ದಂತೆ ಬೋಲ್ಪುರದ ಮತ ಎಣಿಕೆ ಕೇಂದ್ರದ ಬಳಿ ಇದ್ದಂತಹ ಟಿಎಂಸಿ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಕೇಂದ್ರ ಭದ್ರತಾ ಪಡೆಗಳ ಮುಂದೆಯೇ ಈ ಕೃತ್ಯ ಎಸಗಲಾಗಿದೆ. ಟಿಎಂಸಿ ಕೌನ್ಸಿಲರ್ಗಳ ಮೇಲೆ ಹಲ್ಲೆ ನಡೆದಿದ್ದು, ಕೀರ್ನ ಹಾರ್ನಲ್ಲಿ ಟಿಎಂಸಿ ಕಾರ್ಯಕರ್ತನ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ರಾಜ್ಯದಲ್ಲಿ ನಡೆದಂತಹ ಹಿಂಸಾಚಾರದಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ 2 ಕಾರ್ಯಕರ್ತರು ಸಾವನ್ನಪ್ಪಿದ್ದು, ಪಕ್ಷಗಳ ಕಚೇರಿಗಳನ್ನು ಧ್ವಂಸಗೊಳಿಸಲಾಗಿದೆ. ರಾಜ್ಯದಲ್ಲಿ ರಕ್ತದ ಹೋಳಿ ಹರಿದು ಅಮಾಯಕ ಜೀವಗಳು ಬಲಿಯಾದ 2 ದಿನಗಳ ನಂತರ ಚುನಾವಣಾ ಮುಖ್ಯ ಆಯುಕ್ತರು ಜ್ಞಾನೇಶ್ ಕುಮಾರ್ ಅವರು ಎಚ್ಚೆತ್ತುಕೊಂಡಿರೋದು ಕೈಮೀರಿ ಹೋದ ಮೇಲೆ ಕ್ರಮಕ್ಕೆ ಮುಂದಾದ ಹಾಗಿದೆ. ಬಿಜೆಪಿ ನಾಯಕ ಹಾಗೂ ಸಿಎಂ ರೇಸ್ನಲ್ಲಿರುವಂತಹ ಸುವೇಂದು ಅಧಿಕಾರಿಯವರ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಕಾರಲ್ಲಿ ಮನೆಗೆ ಹೋಗ್ತಾ ಇದ್ದಾಗ ಬೈಕಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆದಿದೆ. ಈಗಾಗಲೇ ಟಿಎಂಸಿಯ 3 ಕಾರ್ಯಕರ್ತರ ಹತ್ಯೆಯಾಗಿದೆ. ಚುನಾವಣೆಯ ನಂತರ ಹಿಂಸಾಚಾರದಲ್ಲಿ ಒಟ್ಟು 5 ಮಂದಿಯ ಹತ್ಯೆಯಾಗಿದೆ. ಇಷ್ಟೆಲ್ಲ ರಕ್ತ ಚೆಲ್ಲಿದಾಗ ಸುಮ್ಮನಿದ್ದಂಥ ಚುನಾವಣಾ ಆಯೋಗ ಈಗ ಬಂದ್ಕೊಂಡು ಬಂಧನಕ್ಕೆ ಆದೇಶ ನೀಡ್ತಾ ಇರೋದು ಕೇವಲ ಕಣ್ಣೊರೆಸೋ ತಂತ್ರದಂತೆ ಭಾಸವಾಗುತ್ತೆ. ಬೋಲ್ಪುರದಲ್ಲಿ ಕೇಂದ್ರ ಭದ್ರತಾ ಪಡೆಗಳ ಸಮ್ಮುಖದಲ್ಲಿ ಟಿಎಂಸಿ ಕಚೇರಿ ಧ್ವಂಸಗೊಂಡು ಕೀರ್ನಹಾರ್ನಲ್ಲಿ ಅಂಗಡಿಗಳಿಗೆ ಬೆಂಕಿ ಬಿದ್ದಾಗ ಮೂಕ ಪ್ರೇಕ್ಷಕನಾಗಿದ್ದಂಥ ಆಯೋಗಕ್ಕೆ ಈಗ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಿರುವುದು ವಿಪರ್ಯಾಸ. ಹಿಂಸಾಚಾರಕ್ಕೆ ಮುಕ್ತ ಅವಕಾಶ ನೀಡಿ ಎಲ್ಲವೂ ಭಸ್ಮವಾದ ಮೇಲೆ ಗಸ್ತು ತಿರುಗೋಕೆ ಸೂಚಿಸ್ತಾ ಇರೋದು ಆಯೋಗದ ಕರ್ತವ್ಯ ಲೋಪವನ್ನು ಎತ್ತಿ ತೋರಿಸುತ್ತೆ. ಇಷ್ಟು ದಿನಗಳ ಕಾಲ ಮೌನಕ್ಕೆ ಶರಣಾಗಿದ್ದಂಥ ಸಿಇಸಿ ಈಗ ನೀಡ್ತಾ ಇರುವಂತಹ ಈ ಕಟ್ಟುನಿಟ್ಟಿನ ಸೂಚನೆಗಳು ಕಳೆದು ಹೋದ ವಿಶ್ವಾಸವನ್ನ ಮರಳಿ ತರೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಕೂಡ ಈ ಹತ್ಯೆಯನ್ನ ಖಂಡಿಸಿದೆ. ಮಧ್ಯಮ್ ಗ್ರಾಮದಲ್ಲಿ ಚಂದ್ರನಾಥ್ ರಥ್ ಹತ್ಯೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಆದ್ರೆ ಕಳೆದ 3 ದಿನಗಳಲ್ಲಿ ಬಿಜೆಪಿ ಪ್ರೇರಿತ ದುಷ್ಕರ್ಮಿಗಳು ನಮ್ಮ 3 ಕಾರ್ಯಕರ್ತರನ್ನ ಕೊಂದಿದ್ದಾರೆ. ಈ ಎಲ್ಲಾ ಪ್ರಕರಣಗಳ ಬಗ್ಗೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಆಗ್ರಹಿಸ್ತೇವೆ ಅಂತ ಎಕ್ಸ್ ಸಂದೇಶದಲ್ಲಿ ಟಿಎಂಸಿ ಆಗ್ರಹಿಸಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಚುನಾವಣಾ ಪ್ರಕ್ರಿಯೆ ಘೋಷಣೆಯಾದ ಕ್ಷಣದಿಂದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ ರಾಜ್ಯದ ಸಂಪೂರ್ಣ ಆಡಳಿತ ಯಂತ್ರ ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ಬರುತ್ತೆ. ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಭದ್ರತಾ ಪಡೆಗಳ ನಿಯೋಜನೆವರೆಗೆ ಎಲ್ಲವೂ ಸಹ ಆಯೋಗದ ಆದೇಶದಂತೆಯೇ ನಡೆಯುತ್ತೆ. ಚುನಾವಣೆಗೂ ಮೊದಲು ಸಣ್ಣ ಪುಟ್ಟ ಘಟನೆಗಳಿಗೂ ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದಂತಹ ಆಯೋಗ ಫಲಿತಾಂಶದ ನಂತರದ ಈ ಭೀಕರ ಹತ್ಯೆ ಮತ್ತು ದರೋಡೆಗಳ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿರೋದು ಆಶ್ಚರ್ಯಕರ. ಬಂಗಾಳದಲ್ಲಿ ಇಂದು ಸುಮಾರು 2 ಲಕ್ಷಕ್ಕೂ ಅಧಿಕ ಕೇಂದ್ರ ಮೀಸಲು ಪೊಲೀಸ್ ಪಡೆ ಹಾಗೂ ಇತರ ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇದು ಭಾರತೀಯ ಚುನಾವಣಾ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪ್ರಮಾಣದ ಭದ್ರತಾ ನಿಯೋಜನೆ. ಇಷ್ಟೊಂದು ಸಂಖ್ಯೆಯ ಯೋಧರಿದ್ರೂ ಸಹ ಸಾಮಾನ್ಯ ಜನರ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಹಚ್ಚಲಾಯಿತು, ರಾಜಕೀಯ ಕಾರ್ಯಕರ್ತರ ಹತ್ಯೆಯಾಯಿತು, ರಕ್ಷಣೆ ನೀಡಬೇಕಾದಂಥ ಪಡೆಗಳು ಅಸಹಾಯಕವಾಗಿ ನಿಂತಿರೋದು ಅಥವಾ ಅವರಿಗೆ ಸೂಕ್ತ ಆದೇಶಗಳೇ ಸಿಗದೇ ಇರೋದು ವ್ಯವಸ್ಥಿತ ಸಂಚಿನ ಭಾಗವಾಗಿ ಕಾಣಿಸ್ತಾ ಇದೆ. ಚುನಾವಣಾ ಪೂರ್ವದಲ್ಲಿ ಆಯೋಗ ಕೈಗೊಂಡಂತಹ ಹಲವು ನಿರ್ಧಾರಗಳು ರಾಜ್ಯದ ಆಡಳಿತ ಯಂತ್ರದಲ್ಲಿ ತೀವ್ರ ಗೊಂದಲವನ್ನ ಮೂಡಿಸಿದ್ವು. ಸ್ಥಳೀಯ ವಾಸ್ತವಗಳನ್ನ ಅರಿಯದೆ ಕೇವಲ ಕೇಂದ್ರದಿಂದ ನೇಮಕಗೊಂಡಂತಹ ವೀಕ್ಷಕರ ವರದಿಗಳನ್ನ ಆಧರಿಸಿ 100 ಅಧಿಕಾರಿಗಳನ್ನ ದಿಢೀರ್ ವರ್ಗಾವಣೆ ಮಾಡಲಾಯಿತು. ಇದು ಸ್ಥಳೀಯ ಮಟ್ಟದಲ್ಲಿ ದಕ್ಷ ಆಡಳಿತವನ್ನ ಹಳ್ಳಿ ತಪ್ಪಿಸಿತ್ತು. ಇನ್ನು ಮುಖ್ಯವಾಗಿ ಹಿಂದೆ ಗಲಭೆಗಳಲ್ಲಿ ಭಾಗಿಯಾಗಿದ್ದವರನ್ನ
ಆರೋಪಿಗಳನ್ನ ಮುಂಜಾಗ್ರತೆಯಾಗಿ ಬಂಧಿಸಿ ಅನ್ನೋ ಆಯೋಗದ ಆದೇಶ ಕೇವಲ ರಾಜಕೀಯ ಪ್ರೇರಿತ ಅನ್ನೋ ಟೀಕೆಗೆ ಗುರಿಯಾಯಿತು. ಸ್ಥಳೀಯ ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಕೇವಲ ಬಲಪ್ರಯೋಗದ ಮೂಲಕ ಶಾಂತಿ ಕಾಪಾಡೋಕೆ ಮುಂದಾದದ್ದು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋಕೆ ದಾರಿಯಾಯಿತು. ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರನ್ನ ಬದಿಗಿಟ್ಟು ಕೇವಲ ಕೇಂದ್ರ ಪಡೆಗಳ ಮೇಲೆ ಅವಲಂಬಿತವಾಗಿದ್ದು ದೊಡ್ಡ ಭದ್ರತಾ ಲೋಪಕ್ಕೆ ಕಾರಣ ಆಯಿತು. ಬಂಗಾಳಕ್ಕೆ ಅರೆ ಸೇನಾ ಪಡೆಗಳು ಬಂದ ರೀತಿ ಯಾವುದೋ ಒಂದು ಶತ್ರು ರಾಷ್ಟ್ರದ ಗಡಿಯೊಳಗೆ ನುಗ್ಗುವಂತಿತ್ತು ಅನ್ನೋದು ಸುಳ್ಳಲ್ಲ. ದೇಶದ ಒಳಗಿನ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆಸೋಕೆ ಇಷ್ಟೊಂದು ಬೃಹತ್ ಪ್ರಮಾಣದ ಸೈನ್ಯ ಬೇಕಾಯಿತು ಅನ್ನೋದು ವಿಷಾದನೀಯ. ಆದರೆ ಈ ಪಡೆಗಳ ಉಪಸ್ಥಿತಿ ಕೇವಲ ಮತದಾನದ ದಿನ ಮಾತ್ರ ಸೀಮಿತವಾಗಿತ್ತ? ಫಲಿತಾಂಶದ ನಂತರ ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರತೀಕಾರದ ರಾಜಕಾರಣವನ್ನು ತಡೆಯೋಕೆ ಈ ಪಡೆಗಳನ್ನ ಯಾಕೆ ಬಳಸ್ಕೊಂಡಿಲ್ಲ? ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪಕ್ಷಗಳನ್ನ ಸಮಾನವಾಗಿ ಕಾಣಬೇಕಾದಂತ ಆಯೋಗ ಇಲ್ಲಿ ಕೇವಲ ಒಂದು ನಿರ್ದಿಷ್ಟ ಅಜೆಂಡಾಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತೆ ಭಾಸವಾಗ್ತಾ ಇದೆ. ಮತ ಎಣಿಕೆ ತನಕ ಬಿಜೆಪಿ ಪರವಾಗಿ ಶಿಸ್ತಿನಿಂದ ಇದ್ದಂಥ ವ್ಯವಸ್ಥೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆಯೇ ನಿಯಂತ್ರಣ ಕಳ್ಕೊಂಡಿರೋದು ಕೇವಲ ಕಾಕತಾಳೀಯ ಅಲ್ಲ. ವಿಪಕ್ಷಗಳು ಆರೋಪಿಸ್ತಾ ಇರುವಂತೆ ಕೇಂದ್ರ ಸರ್ಕಾರ ತನ್ನ ರಾಜ್ಯಕ್ಕೆ ಹಿತಾಸಕ್ತಿಗಾಗಿ ಸಾಂವಿಧಾನಿಕ ಸಂಸ್ಥೆಗಳನ್ನ ದಾಳವಾಗಿ ಬಳಸ್ಕೊಳ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಈ ಘಟನೆಗಳು ಪುಷ್ಟಿ ಕೊಡುತ್ತೆ. ಯಾವುದೇ ರಾಜ್ಯದಲ್ಲಿ ಗಲಭೆಗಳಾದಾಗ ನಾವು ರಾಜ್ಯ ಸರ್ಕಾರವನ್ನ ಹೊಣೆ ಮಾಡ್ತೇವೆ. ಆದರೆ ಚುನಾವಣೆ ನಡೀತಾ ಇರುವಾಗ ಮತ್ತು ಫಲಿತಾಂಶದ ನಂತರ ಈ ಸಂಕ್ರಮಣದ ಕಾಲದಲ್ಲಿ ಹೊಣೆಗಾರಿಕೆ ಸಂಪೂರ್ಣವಾಗಿ ಚುನಾವಣಾ ಆಯೋಗದ್ದಾಗಿರುತ್ತೆ. ಬಂಗಾಳದ ಜನತೆ ಇಂದು ಭಯದ ನೆರಳಲ್ಲಿ ಬದುಕ್ತಿದ್ದಾರೆ. ಮನೆಗಳಿಗೆ ಬೆಂಕಿ ಬಿದ್ದಿದೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ, ಸಾವಿರಾರು ಜನರ ಜೀವ ಉಳಿಸ್ಕೊಳ್ಳೋಕೆ ಪಲಾಯನ ಮಾಡ್ತಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಆಯೋಗ ಪರಿಸ್ಥಿತಿ ಹತೋಟಿಯಲ್ಲಿದೆ ಅನ್ನೋ ಧಾಟಿಯಲ್ಲಿ ಮೌನವಾಗಿರೋದು ಪ್ರಜಾಪ್ರಭುತ್ವದ ಅಣಕ. ಹಿಂದಿನ ದಿನಗಳಲ್ಲಿ ಆಯೋಗ ತನ್ನ ಸ್ವತಂತ್ರ ಅಸ್ತಿತ್ವಕ್ಕೆ ಹೆಸರಾಗಿತ್ತು. TN ಶೇಷನ್ ಅವರಂತಹ ಅಧಿಕಾರಿಗಳು ಆಯೋಗದ ಗತ್ತನ್ನು ತೋರಿಸಿದ್ರು. ಆದರೆ ಇಂದು ಆಯೋಗ ಕೇಂದ್ರದ ಅಜ್ಞಾನುವರ್ತಿಯಂತೆ ವರ್ತಿಸ್ತಾ ಇದೆ ಅನ್ನೋ ದೂರುಗಳು ವ್ಯಾಪಕವಾಗಿದೆ. ಪ್ರಾದೇಶಿಕ ಅಸ್ಮಿತೆ ಮತ್ತು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಜನರ ರಕ್ಷಣೆ ಮಾಡಬೇಕಾದದ್ದು ಆಯೋಗದ ಪರಮ ಧರ್ಮ. ರಾಜ್ಯದಲ್ಲಿ ಶಾಂತಿ ನೆಲೆಸೋಕೆ ಮತ್ತು ಅಪರಾಧಿಗಳನ್ನ ಮಟ್ಟ ಹಾಕೋಕೆ ಅಜಯ್ ಪಾಲ್ ಶರ್ಮಾ ಹಾಗೂ ಗಂಗಾಧರ್ ಬತುಲಾ ಅವರಂತಹ ಸೋ ಕಾಲ್ಡ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಅಧಿಕಾರಿಗಳನ್ನ ಬಿಜೆಪಿ ಕಣಕ್ಕಿಳಿಸಿದ್ರು ಹಿಂಸಾಚಾರಕ್ಕೆ ಬ್ರೇಕ್ ಬೀಳದೆ ಇರೋದು ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಅಧಿಕಾರಿಗಳ ಉಪಸ್ಥಿತಿಯ ನಡುವೆಯೂ ಗಲಭೆಕೋರರು ರಾಜಾರೋಷವಾಗಿ ಅಟ್ಟಹಾಸ ಮೆರೆತಿದ್ದಾರೆ ಅಂತಂದ್ರೆ ಅವರಿಗೆ ಸಾಂವಿಧಾನಿಕ ಸಂಸ್ಥೆಗಳ ಭಯನೇ ಇಲ್ಲದಂತೆ ಆಗೋಗಿದೆ. ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ಚುಕ್ಕಾಣಿ ಹಿಡಿದಿರುವಂತಹ ಚುನಾವಣಾ ಆಯೋಗ ಇಂತಹ ಅಧಿಕಾರಿಗಳ ಸಾಮರ್ಥ್ಯವನ್ನು ಬಳಸಿಕೊಂಡು ಹಿಂಸೆಯನ್ನು ಹತ್ತಿಕ್ಕುವಲ್ಲಿ ಸಂಪೂರ್ಣವಾಗಿ ಸೋತಿದೆ. ಅಧಿಕಾರಿಗಳು ಎಷ್ಟೇ ಸಮರ್ಥರಾಗಿದ್ರು ಅವರಿಗೆ ಕೆಲಸ ಮಾಡೋಕೆ ಮುಕ್ತ ಅವಕಾಶ ಮತ್ತು ಸ್ಪಷ್ಟ ಆದೇಶ ನೀಡಬೇಕಾದಂತಹ ಆಯೋಗ ಇಂದು ಮೌನಕ್ಕೆ ಶರಣಾಗಿರೋದು ಅನೇಕ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಎಲ್ಲ ರಕ್ತಪಾತ ಮತ್ತು ಅರಾಜಕತೆಗೆ ಚುನಾವಣಾ ಆಯೋಗವೇ ನೇರ ಹೊಣೆಯನ್ನು ಹೊರಬೇಕಾಗಿದ್ದು ಇಂದು ಅದು ಜನರ ನ್ಯಾಯಾಲಯದಲ್ಲಿ ಅಪರಾಧಿಯ ಸ್ಥಾನದಲ್ಲಿ ನಿಂತಿದೆ. ಪಶ್ಚಿಮ ಬಂಗಾಳದ ಇಂದಿನ ಸ್ಥಿತಿ ಇಡೀ ದೇಶಕ್ಕೂ ಎಚ್ಚರಿಕೆಯ ಗಂಟೆ. ಸಾಂವಿಧಾನಿಕ ಸಂಸ್ಥೆಗಳು ಸ್ವಾಯತ್ತತೆಯನ್ನು ಕಳೆದುಕೊಂಡು ರಾಜಕೀಯ ಶಕ್ತಿಗಳ ಕೈಗೊಂಬೆಗಳಾದರೆ ಏನಾಗುತ್ತೆ ಅನ್ನೋದಕ್ಕೆ ಬಂಗಾಳದ ರಕ್ತಪಾತವೇ ಸಾಕ್ಷಿ. ಶಾಂತಿಯುತ ಚುನಾವಣೆ ನಡೆಸೋದು ಕೇವಲ ಮತಗಟ್ಟೆಗಳಿಗೆ ಭದ್ರತೆ ಒದಗಿಸೋದಲ್ಲ, ಬದಲಿಗೆ ಪ್ರತಿಯೊಬ್ಬ ಮತದಾರನಿಗೂ ಫಲಿತಾಂಶದ ನಂತರನೂ ಸಹ ನಿರ್ಭಯವಾಗಿ ಬದುಕುವಂತಹ ವಾತಾವರಣವನ್ನ ನಿರ್ಮಿಸಿಕೊಡ್ಬೇಕು. ಆಯೋಗ ಈಗಲಾದ್ರೂ ಎಚ್ಚೆತ್ತುಕೊಂಡು ತನ್ನ ಸುಪರ್ದಿಯಲ್ಲಿರುವಂತಹ ಅಧಿಕಾರವನ್ನು ಬಳಸಿ ಹಿಂಸಾಚಾರವನ್ನು ಹತ್ತಿಕ್ಕಬೇಕು. ಇಲ್ಲ ಅಂತಂದ್ರೆ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಬಂಗಾಳದ 2026ರ ಚುನಾವಣೆ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ. ಸಾಂವಿಧಾನಿಕ ಸಂಸ್ಥೆಗಳ ಮೇಲಿನ ಜನರ ನಂಬಿಕೆ ಉಳಿಬೇಕು ಅಂತಂದ್ರೆ ಆಯೋಗ ಪಕ್ಷಪಾತವಿಲ್ಲದ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದು ಇಂದಿನ ತುರ್ತು ಅಗತ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.